ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇತ್ತೀಚೆಗೆ ಬಂದಂತಹ ಒಂದು ಮೇಜರ್ ಅನೌನ್ಸ್ಮೆಂಟ್ ಬಗ್ಗೆ ಹಾಗೂ ಅದರಿಂದ ಏನೆಲ್ಲ ಲಾಭಗಳಾಗ್ಬೋದು ಎಕಾನಮಿಗೆ, ಹಾಗೆ ಯಾವೆಲ್ಲ ಸ್ಟಾಕ್ಗಳಿಗೆ ಲಾಭ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ಸಾಕಷ್ಟು ರಿಪೋರ್ಟ್ಗಳು ಬರ್ತಾ ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ. ನೋಡೋಣ ಅಂತವರಲ್ಲಿ ಕೆಲವನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಈ ವಿಡಿಯೋದ ಟಾಪಿಕ್ ಬಂದು ನರೇಂದ್ರ ಮೋದಿ ಅವರು 15ನೇ ತಾರೀಕು ಅನೌನ್ಸ್ ಮಾಡಿದಂಥ GST ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಇದರ ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ನ ಮೇಲೆ ಹಾಗೂ ಇಂಡಿಯನ್ ಎಕಾನಮಿಯ ಮೇಲೆ ಹೇಗೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ರಿಪೋರ್ಟ್ಗಳು ಬಂದಿದ್ದಾವೆ. ಅದ್ರ ಬಗ್ಗೆನೇ ಇರುತ್ತೆ. ಜೊತೆಗೆ ಇವತ್ತು ನೀವು ಈಗಾಗಲೇ ಕೆಲವು ಸೆಕ್ಟರ್ಸ್ ಅಲ್ಲಿ ನೋಡಿದಿರಿ ಪರ್ಫಾರ್ಮೆನ್ಸ್ ನ ಯಾವ ರೀತಿ ಬಂದಿದೆ ಅಂತ. ಅದಕ್ಕೆ ಪ್ರಮುಖ ಕಾರಣನೇ ಇದರಿಂದ ಆಗುವಂತ ಅಡ್ವಾಂಟೇಜಸ್. ಹಾಗಾಗಿ ಈ ರೀತಿಯ ರಿಪೋರ್ಟ್ ಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಹೆಡ್ಲೈನ್ ನೋಡಬಹುದು. ₹2.4 lakh crore GST boost. ಜೆಫ್ರೀಸ್ ಮೊರ್ಗನ್ ಸ್ಟ್ಯಾನ್ಲಿ ಡಿಕೋಡ್ ಇಂಪ್ಯಾಕ್ಟ್ ಆನ್ ಸ್ಟಾಕ್ಸ್ ಎಕಾನಮಿ. ಅಂದ್ರೆ ಈ GST ರಿಫಾರ್ಮ್ಸ್ ಏನಿದೆ ಅದರಿಂದ ಸುಮಾರು 2.4 ಲಕ್ಷ ಕೋಟಿ ಡಿಮಾಂಡ್ ಕ್ರಿಯೇಟ್ ಆಗ್ಬೋದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಈ ಡಿಮಾಂಡ್ ನಿಂದ GDP ಗ್ರೋತ್ಗೂ ಕೂಡ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಎಸ್ಟಿಮೇಟ್ಸ್. ಆಕ್ಚುಯಲ್ ಆಗಿ ನಮಗೆ ಗೊತ್ತಾಗೋದು ಇದು ಜಾರಿಗೆ ಬಂದಾಗ, ಜೊತೆಗೆ ಜಾರಿಗೆ ಬಂದ 3 to 6 months ಅಲ್ಲಿ. ಈಗ ಇದು ಎಸ್ಟಿಮೇಷನ್ಸ್ ಅಷ್ಟೇ. ನೋಡಬಹುದು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ's announcement of the GST reform on Independence Day has prompted brokerages to forecast a demand boost of ₹2.4 lakh crore, potentially adding 50 to 70 basis points to GDP growth and reshaping the nation consumption story. ಅಂದ್ರೆ ಇಲ್ಲಿ 2.4 ಲಕ್ಷ ಕೋಟಿ ಡಿಮಾಂಡ್ ಬೂಸ್ಟ್ ಏನ್ ಸಿಗ್ತಾ ಇದೆ, ಅದರಿಂದ 50 ರಿಂದ 70 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ 0.5 to 0.7% GDP ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಬರ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು 2025-26 ಆರ್ಥಿಕ ವರ್ಷಕ್ಕೆ ನಮ್ಮ RBI 6.5% ಗ್ರೋತ್ ಇರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡಿದೆ. ಆ 6.5% ಏನಿದೆ ಅದಕ್ಕೆ 50 to 70 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ 7% ಇಂದ 7.2% ವರೆಗೂ ಗ್ರೋತ್ ನೋಡ್ಲಿಕ್ಕೆ ಸಿಗಬಹುದು ಅನ್ನೋಂಥದ್ದು. ಅಂದ್ರೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಯಾಕೆಂತಂದ್ರೆ ಇದು ಆಡ್ ಆಗೋದು ನೆಕ್ಸ್ಟ್, ಇದು ಜಾರಿಗೆ ಬಂದ ನಂತರ, ಎಸ್ಪೆಷಲಿ ದೀಪಾವಳಿಗೆ ಅಂತ ಹೇಳಿದರೆ. ಬಟ್ ದೀಪಾವಳಿಗೆ ಜಾರಿಗೆ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಜಾರಿಗೆ ಬಂದರೆ ಯಾವಾಗ ಬರುತ್ತೋ ಅಲ್ಲಿಂದ ಮುಂದಕ್ಕೆ 50 to 70 ಬೇಸಿಸ್ ಪಾಯಿಂಟ್ಸ್ GDP ಗ್ರೋತ್ಗೆ ಆಡ್ ಆಗುತ್ತೆ. ಆ ರೀತಿಯ ಎಸ್ಟಿಮೇಷನ್ಸ್ ಅನ್ನ ಜೆಫ್ರೀಸ್ ಹಾಗೂ ಮೊರ್ಗನ್ ಸ್ಟ್ಯಾನ್ಲಿ ಅವರು ಮಾಡ್ತಿದ್ದಾರೆ. ಇಲ್ಲೇ ಇದೆ ನೋಡಬಹುದು. With implementation expected around Diwali, Sensex and Nifty surged on Mondays as investors rushed to pick up auto and consumption stocks, which are likely to be the biggest winners. ಈಗಾಗಲೇ ಇಂದಿನ ವಿಡಿಯೋ ನೋಡಿದಿರಿ. ಸ್ಪೆಸಿಫಿಕ್ ಆಗಿ 2 ಸೆಕ್ಟರ್ಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಂದು ಆಟೋ more than 4% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎರಡನೇದು ಕನ್ಸ್ಯೂಮರ್ ಡ್ಯೂರಬಲ್ಸ್ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಯಾಕೆಂದ್ರೆ ಈ 2 ಸೆಕ್ಟರ್ಸ್ ಇದರಲ್ಲಿ ಬಿಗ್ಗೆಸ್ಟ್ ಬೆನಿಫಿಷಿಯರೀಸ್ ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ಅಲ್ಲಿ ಒಂದಷ್ಟು ಪೊಸಿಷನ್ಸ್ ಅನ್ನ ಬಿಗ್ ಪ್ಲೇಯರ್ಸ್ ಇವತ್ತು ತಗೊಂಡಿರಬಹುದು ಅಂತ ಹೇಳ್ಬೋದು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಟ್ಯಾಕ್ಸೇಷನ್ ವಿಚಾರದಲ್ಲೂ ಕೂಡ ಕಳೆದ ಬಜೆಟ್ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದ್ದು, ಈಗ GST ನಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಈಗ GST ಅಲ್ಲಿ. ಖಂಡಿತ ಇವೆಲ್ಲವೂ ಕೂಡ ನಮ್ಮ ಎಕಾನಮಿಗೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡೇ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಇಲ್ಲೇ ನೋಡಬಹುದು, ಕೋಟಕ್ ಸೆಕ್ಯೂರಿಟೀಸ್ ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಕೋಟಕ್ ಇಕ್ವಿಟೀಸ್ GST ರ್ಯಾಷನಲೈಸೇಷನ್ ಏನಿದೆ ಇದರಿಂದ 2.4 lakh crore ಡಿಮಾಂಡ್ ಬೂಸ್ಟ್ ನ ಜೊತೆಗೆ ಆಟೋ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಎಮರ್ಜಿಂಗ್ ಆಸ್ ದ ಬಿಗ್ಗೆಸ್ಟ್ ವಿನ್ನರ್ಸ್, ದೋ ಸಿಮೆಂಟ್ ಮೇ ಸಿ ಮೋರ್ ಲಿಮಿಟೆಡ್ ಗೇನ್ಸ್. ಇವನ್ ಸಿಮೆಂಟ್ ಸೆಕ್ಟರ್ ಕೂಡ ಒಂದಷ್ಟು ಲಾಭವನ್ನ ಪಡ್ಕೊಳ್ಳುತ್ತೆ, ಬಟ್ ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈಗಾಗಲೇ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿನ್ನೆಯ ಹಾಗೂ ಮೊನ್ನೆಯ ವಿಡಿಯೋಗಳಲ್ಲಿ. ಏನು 4 ಸ್ಲ್ಯಾಬ್ಸ್ ಇತ್ತು, ಅದು 2 ಸ್ಲ್ಯಾಬ್ಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಜೊತೆಗೆ ನಾವೀಗ GST ರ್ಯಾಷನಲೈಸೇಷನ್ ಇಂದ ಆಗುವಂತ ಲಾಭವನ್ನ ನೋಡಿದ್ವಿ, ಅದರಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರಬಹುದು GDPಗೆ ಅಂತ ನೋಡಿದ್ವಿ. ಈವನ್ ಇನ್ಫ್ಲೇಷನ್ ವಿಚಾರದಲ್ಲೂ ಕೂಡ ನೋಡಬಹುದು 40 ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಆಗ್ಬೋದು ಅನ್ನುವಂತ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ. ಇನ್ಫ್ಲೇಷನ್ ಕಡಿಮೆ ಆಗೋದು ಕೂಡ ಎಕಾನಮಿಗೆ ಒಳ್ಳೆ ಸುದ್ದಿ. ಹಾಗಂತ ನೆಗೆಟಿವ್ ಆಗಬಾರ್ದಿದ್ದು, ಅದು ಡಿಫ್ಲೇಷನ್ಗೆ ಹೋಗುತ್ತೆ, ಅದು ಚಾನ್ಸಸ್ ಕಡಿಮೆ ನಮ್ಮ ಇಂಡಿಯಾದಲ್ಲಿ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಕೂಡ ಕಂಟ್ರೋಲ್ಗೆ ಸಿಗುತ್ತೆ. ಆ ಒಂದು ಎಸ್ಟಿಮೇಷನ್ ಅನ್ನು ಕೂಡ ಇವರು ಮಾಡ್ತಿದ್ದಾರೆ ನೋಡಬಹುದು. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ ಏನಿದೆ ನೋಡಬಹುದು. ವಿ ಎಕ್ಸ್ಪೆಕ್ಟ್ ದ ನೆಟ್ ಎಫೆಕ್ಟ್ ಆನ್ ಗ್ರೋತ್ ಟು ಬಿ ಪಾಸಿಟಿವ್
ಆಸ್ ದ ಮಲ್ಟಿಪ್ಲೇಯರ್ ಫಾರ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಸ್ ಈಸ್ 1.1 ಮೋರ್ಗನ್ ಸ್ಟ್ಯಾನ್ಲಿ ಸೆಡ್. ಬಟ್ ಇಲ್ಲಿ ಆಗುವಂತ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಫಿಸ್ಕಲ್ ಬ್ಯಾಲೆನ್ಸ್ ವಿಚಾರದಲ್ಲಿ ಒಂದಷ್ಟು ಪ್ರೆಷರ್ ಆಗಬಹುದೇನೋ ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಏಕೆಂತಂದ್ರೆ ಸರ್ಕಾರಕ್ಕೆ ಬರುವಂತ ಆದಾಯ ಕಡಿಮೆ ಆಗುತ್ತೆ, ಅದನ್ನ ಎಲ್ಲಿ ಮ್ಯಾನೇಜ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಖರ್ಚುಗಳಂತೂ ಬದಲಾಗೋದಿಲ್ಲ. ಆಕ್ಚುಲಿ 2.4 ಲಕ್ಷ ಕೋಟಿ ಕನ್ಸಂಪ್ಷನ್ ಬೂಸ್ಟ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಸರ್ಕಾರದ ಖರ್ಚುಗಳೇನು ಕಡಿಮೆ ಆಗೋದಿಲ್ಲ. ಬಟ್ ಆ ಖರ್ಚುಗಳನ್ನ ಎಲ್ಲಿ ಹೊಂದಾಣಿಕೆ ಮಾಡ್ತಾರೆ ಅನ್ನೋದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಆ ಒಂದು ಚಾಲೆಂಜ್ ಕೂಡ ಸರ್ಕಾರಕ್ಕೆ ಇರುತ್ತೆ. ಇಲ್ಲಿ ಇನ್ಫ್ಲೇಷನ್ ಹಾಗೂ ಗ್ರೋತ್ ವಿಚಾರದಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬೋದು, ಬಟ್ ಫಿಸ್ಕಲ್ ಡೆಫಿಸಿಟ್ ವಿಚಾರದಲ್ಲಿ ಒಂದಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ. ಹಾಗೆ MK ಗ್ಲೋಬಲ್ ಅವರು ಹೇಳ್ತಿರೋದು ನೋಡಬಹುದು. ದಿಸ್ ಮೂವ್ ಸ್ಟ್ರೆಂಥನ್ಸ್ ಅವರ್ ಸೆಕ್ಟೋರಲ್ ರೊಟೇಷನ್ ಥೀಮ್ ಕನ್ಸಂಪ್ಷನ್ ಓವರ್ ಕ್ಯಾಪೆಕ್ಸ್. ಎಷ್ಟು ದಿನ ಕ್ಯಾಪೆಕ್ಸ್ ಕಡೆ ಹೆಚ್ಚು ಗಮನವನ್ನು ಏನು ಕೊಡ್ತಾ ಇದ್ರು, ಅದನ್ನ ಸ್ವಲ್ಪ ಕನ್ಸಂಪ್ಷನ್ ಕಡೆ ಕೂಡ ತಿರುಗಿಸಬೇಕಾಗಿದೆ ಅನ್ನೋಂಥ ಮಾತನ್ನ MK ಗ್ಲೋಬಲ್ ಅವರು ಹೈಲೈಟ್ ಮಾಡ್ತಿದ್ದಾರೆ. ಏನು ಸೆಕ್ಟೋರಲ್ ಇಂಪ್ಯಾಕ್ಟ್ ಬಗ್ಗೆ ನಾವು ಬರೋದಾದ್ರೆ ಜೆಫ್ರೀಸ್ ಅವರು ಕೆಲವು ಸೆಕ್ಟರ್ಸ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಅದರಲ್ಲೂ ಬಿಗ್ಗೆಸ್ಟ್ ಬೆನಿಫಿಷಿಯರೀಸ್ ಅಂತಂದ್ರೆ 2 ವೀಲರ್ಸ್ ಅಂತ ಹೇಳ್ತಿದ್ದಾರೆ ಜೆಫ್ರೀಸ್ ಅವರು. ನಂತರ ಸಿಮೆಂಟ್, AC ಲೈಕ್ಲಿ ಬಿಗ್ ಬೆನಿಫಿಷಿಯರೀಸ್. ಈ 3 ಸೆಕ್ಟರ್ಸ್ಗೆ ದೊಡ್ಡ ಲಾಭ ಆಗ್ಬೋದು ಅಂತಾರೆ. ಹಿಂದೆ ನೋಡಿದ್ವಿ ಸಿಮೆಂಟ್ಗೆ ಲಿಮಿಟೆಡ್ ಲಾಭ ಆಗ್ಬೋದು ಅಂತ ಒಬ್ಬರು ಎಸ್ಟಿಮೇಷನ್ಸ್, ಇನ್ನೊಬ್ರು ಸಿಮೆಂಟ್ ಸೆಕ್ಟರ್ಗೆ ದೊಡ್ಡ ಲಾಭ ಆಗ್ಬೋದು ಅನ್ನೋಂಥ ಎಸ್ಟಿಮೇಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಇನ್ನು ಈ ಎಲ್ಲ ಸುದ್ದಿಗಳ ನಂತರ ಮೋತಿಲಾಲ್ ಓಸ್ವಾಲ್ ಅವರು ಸುಮಾರು 40 ಸ್ಟಾಕ್ಗಳನ್ನ ಮೆನ್ಷನ್ ಮಾಡ್ತಿದ್ದಾರೆ. ಈ GST ಕಟ್ ಏನಿದೆ ಅದರಿಂದ ಲಾಭವನ್ನ ಪಡ್ಕೊಳ್ಳೋದು ಅಂತ. ಯಾವೆಲ್ಲ ಇದ್ದಾವೆ ಅಂತ ನಾವು ನೋಡೋದಾದ್ರೆ ಮೊದಲಿಗೆ ಆಟೋ ಸೆಕ್ಟರ್ ಅಲ್ಲಿ ನೋಡಬಹುದು. ಮಾರುತಿ, ಟಾಟಾ ಮೋಟಾರ್ಸ್, ಅಶೋಕ್ ಲೇಲ್ಯಾಂಡ್, ಬಜಾಜ್, ಹೀರೋ, TVS, ಐಷರ್, ಮಹೀಂದ್ರ, ಎಸ್ಕಾರ್ಟ್ಸ್ ಈ ಕಂಪನಿಗಳಿಗೆ ಲಾಭ ಆಗ್ಬೋದು ಈ GST ಕಟ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕನ್ಸ್ಯೂಮರ್ ಅಂಡ್ ಡ್ಯೂರಬಲ್ಸ್ಗೆ ಬಂದ್ರೆ ವೋಲ್ಟಾಸ್, ಹ್ಯಾವೆಲ್ಸ್, ಬ್ಲೂ ಸ್ಟಾರ್, ಅಂಬರ್, ವರ್ಲ್ಪೂಲ್, HUL, ಬ್ರಿಟಾನಿಯಾ, ಡಾಬರ್, ಇಮಾಮಿ, ITC, ವರುಣ್ ಬೆವರೇಜಸ್, ಪತಂಜಲಿ ಫುಡ್ಸ್ ಇವುಗಳಿಗೆ ಲಾಭ ಆಗ್ಬೋದು ಅಂತ ಹೇಳ್ತಿದ್ದಾರೆ. ITC ಇದೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ITC ಟೊಬ್ಯಾಕೋ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಬಟ್ ಟೊಬ್ಯಾಕೋಗೆ ಸಿನ್ ಗುಡ್ಸ್ ಅಂತ 40% ಟ್ಯಾಕ್ಸ್ ಹಾಕ್ಬೋದು ಅನ್ನೋಂಥ ಸುದ್ದಿ ಕೂಡ ಇದೆ. ಬಟ್ FMCG ಬಿಸ್ನೆಸ್ ಅಲ್ಲೂ ಕೂಡ ಇದೆ. ಅದರಿಂದ ಒಂದಷ್ಟು ನಷ್ಟ ಒಂದಷ್ಟು ಲಾಭ ಎರಡು ಕಡೆ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಸಿಮೆಂಟ್ ಸೆಕ್ಟರ್ಗೆ ಬಂದ್ರೆ ಮೇಜರ್ ಆಗಿ 2 ಕಂಪನಿಗಳನ್ನ ಮೋತಿಲಾಲ್ ಓಸ್ವಾಲ್ ಅವರು ಲಿಸ್ಟ್ ಮಾಡ್ತಿದ್ದಾರೆ, ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೂ JK ಸಿಮೆಂಟ್ ಅನ್ನ. ಇನ್ನು ಬ್ಯಾಂಕಿಂಗ್ ಸೆಕ್ಟರ್ಗೆ ಬಂದ್ರೆ ICICI ಬ್ಯಾಂಕ್, HDFC, IDFC ಫಸ್ಟ್ ಬ್ಯಾಂಕ್, ಬಜಾಜ್ ಫೈನಾನ್ಸ್. ಈ 4 ಕಂಪನಿಗಳನ್ನ ಮೆನ್ಷನ್ ಮಾಡ್ತಾರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಲ್ಲಿ. ನಂತರ ಇನ್ಶೂರೆನ್ಸ್ಗೆ ಬಂದ್ರೆ ನಿವಾ ಬೂಪಾ, ಮ್ಯಾಕ್ಸ್ ಲೈಫ್, HDFC ಲೈಫ್ ಹಾಗೂ ಸ್ಟಾರ್ ಹೆಲ್ತ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಇನ್ಶೂರೆನ್ಸ್ ಸೆಕ್ಟರ್ಗೆ ಒಂದಷ್ಟು ಹೊಡೆತ ಆಗ್ಬೋದು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬದಲಾವಣೆಯಿಂದ 5% ಅಥವಾ 0 ಆದ್ರೆ ಬಹುಶಃ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಬಟ್ ಅದನ್ನ ಇನ್ನು ಡೀಟೇಲ್ ಆಗಿ ಸ್ವಲ್ಪ ನೋಡ್ಬೇಕಾಗುತ್ತೆ. ಬಟ್ ಮೋತಿಲಾಲ್ ಓಸ್ವಾಲ್ ಅವರು ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಈ ಕಂಪನಿಗಳಿಗೆ ಲಾಭ ಆಗ್ಬೋದು ಅನ್ನೋಂಥ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಇನ್ನು ರಿಟೇಲ್ ಅಂಡ್ ಅಪ್ಪರಲ್ ಸೆಗ್ಮೆಂಟ್ಗೆ ಬಂದ್ರೆ ರಿಲ್ಯಾಕ್ಸೋ, ಶಾಪರ್ ಸ್ಟಾಪ್, ಟ್ರೆಂಟ್, ವೇದಾಂತ್ ಹಾಗೂ ಬಾಟಾ ಅಂಡ್ ಮೆಟ್ರೋ ಬ್ರಾಂಡ್ಸ್ ಇದೆ. ಈ ರಿಟೇಲ್ ಚೈನ್ ಬಿಸ್ನೆಸಸ್ಗೆ ಒಂದಷ್ಟು ಲಾಭ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಹೋಟೆಲ್ ಇಂಡಸ್ಟ್ರಿಗೆ ಬಂದ್ರೆ ಲೆಮನ್ ಟ್ರೀ, ಇಂಡಿಯನ್ ಹೋಟೆಲ್ಸ್ ಹಾಗೂ ಚಾಲೆತ್ ಹೋಟೆಲ್ಸ್ ಅನ್ನ ಲಿಸ್ಟ್ ಮಾಡ್ತಿದ್ದಾರೆ ಮೋತಿಲಾಲ್ ಓಸ್ವಾಲ್ ಅವರು. ಇನ್ನು ಅದರ್ ಸೆಗ್ಮೆಂಟ್ಗೆ ಬಂದ್ರೆ ಡೆಲಿವರಿ, ಸ್ವಿಗ್ಗಿ ಹಾಗೂ ಎಟರ್ನಲ್ ಅಂಡ್ ಟೈಟನ್ ಕೂಡ ಸೇರಿಸ್ತಾ ಇದ್ದಾರೆ ಈ ಲಿಸ್ಟ್ಗೆ. ಒಟ್ಟಿನಲ್ಲಿ ಸುಮಾರು 40 ಕಂಪನಿಗಳನ್ನ ಮೋತಿಲಾಲ್ ಓಸ್ವಾಲ್ ಅವರು ಲಿಸ್ಟ್ ಮಾಡ್ತಿದ್ದಾರೆ, ನೋಡಬಹುದು. ಒಟ್ಟಿನಲ್ಲಿ GST ಕಟ್ ಏನಿದೆ ಇದು ದೀಪಾವಳಿಗೆ ಜಾರಿಗೆ ಬಂದ್ರೆ ಖಂಡಿತ ಭಾರತೀಯರಿಗೆ ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು. ನೋಡೋಣ ಯಾವಾಗ ಜಾರಿಗೆ ಬರುತ್ತೆ ಅಂತ. ಯಾಕಂದ್ರೆ ಇನ್ನೂ ಒಂದಷ್ಟು ಚಾಲೆಂಜಸ್ ಇದ್ದೇ ಇದೆ ಸರ್ಕಾರಕ್ಕೆ. ಸರ್ಕಾರ ಮನಸ್ಸು ಮಾಡಿದ್ರೆ ದೊಡ್ಡದಲ್ಲ, ಮಾಡ್ಬೇಕಷ್ಟೇ. ಬಹುಶಃ ಮನಸ್ಸು ಮಾಡಿದ್ದಾರೆ. ಒಟ್ಟಿನಲ್ಲಿ ಟ್ಯಾರಿಫ್ ಅನ್ನೋ ಅಂತ ಈ ಬ್ಯಾಡ್ ನ್ಯೂಸ್ ಗಳ ನಡುವೆ ಸರ್ಕಾರ ಒಂದು ಒಳ್ಳೆ ಸುದ್ದಿಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ನೋಡೋಣ. ಇನ್ನು ಈ ಸುದ್ದಿಗಳ ನಂತರ ನೋಡಬಹುದು MK ಗ್ಲೋಬಲ್ ಅವರು ನಿಫ್ಟಿ ಟಾರ್ಗೆಟ್ ಅನ್ನ 28,000ಗೆ ಅಪ್ ಮಾಡಿದ್ದಾರೆ ಬೈ 2026 ಸೆಪ್ಟೆಂಬರ್. ಅಂದ್ರೆ ನಾವೀಗ ಆಗಸ್ಟ್ 2025 ಅಲ್ಲಿದ್ದೀವಿ. ಅಂದ್ರೆ ನೆಕ್ಸ್ಟ್ 1 ಇಯರ್ ಅಲ್ಲಿ 28,000 ತಲುಪಬಹುದು ಅನ್ನೋಂಥ ಎಸ್ಟಿಮೇಟ್ ಅನ್ನು ಮಾಡ್ತಿದ್ದಾರೆ. ಜೊತೆಗೆ 5 ಟಾಪ್ ಬೆನಿಫಿಷಿಯರೀಸ್ ಅನ್ನು ಕೂಡ ಮೆನ್ಷನ್ ಮಾಡ್ತಿದ್ದಾರೆ. ಯಾವನ್ನ ಮೆನ್ಷನ್ ಮಾಡ್ತಿದ್ದಾರೆ? ಎಸ್ಪೆಷಲಿ 5 ಸೆಕ್ಟರ್ಸ್ ಅನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಆಟೋ, ಕನ್ಸ್ಯೂಮರ್ ಡ್ಯೂರಬಲ್, ಸಿಮೆಂಟ್, ಜೊತೆಗೆ ಪ್ಯಾಕೇಜ್ಡ್ ಫುಡ್ಸ್ ಹಾಗೆ ಸಿಮೆಂಟ್. ಇನ್ನು ಸ್ಟಾಕ್ಗಳ ವಿಚಾರಕ್ಕೆ ಬಂದ್ರೆ ಹೀರೋ ಮೊಟೋಕಾರ್ಪ್, ಮಾರುತಿ ಸುಜುಕಿ, ವೋಲ್ಟಾಸ್, ಅಲ್ಟ್ರಾಟೆಕ್. ಇನ್ನು ಸ್ಮಾಲ್ ಕ್ಯಾಪ್ಗೆ ಬಂದ್ರೆ ಬಿಕಾಜಿ ಫುಡ್ಸ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ.
ನೋಡ್ಬೋದು. ಒಟ್ಟಿನಲ್ಲಿ ಇವೆಲ್ಲ ಇಂಪ್ಲಿಮೆಂಟ್ ಆಗಬೇಕು, ಬೇಗ ಇಂಪ್ಲಿಮೆಂಟ್ ಆದಷ್ಟು ತುಂಬಾನೇ ಒಳ್ಳೆಯದು ಮಾರ್ಕೆಟ್ಸ್ಗೂ ಕೂಡ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಡೊನಾಲ್ಡ್ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಅವರ ಮೀಟ್ ಬಗ್ಗೆ ಕೆಲವರು ಪ್ರಶ್ನೆಯನ್ನ ಮಾಡ್ತಿದ್ರೆ, ಆಕ್ಚುಲಿ ಇವತ್ತು ಈ ಮೀಟಿಂಗ್ ಇರೋದು, ಇವತ್ತು ನೈಟ್ ಇರುತ್ತೆ. ಸೊ ಬಹುಶಃ ಮಾರ್ನಿಂಗ್ ಅಷ್ಟರಲ್ಲಿ ನಮಗೆ ಔಟ್ಕಮ್ ಗೊತ್ತಾಗ್ಬೋದು, ನೋಡೋಣ. ಈಗಂತೂ ಇನ್ನು ಯಾವುದೇ ಔಟ್ಕಮ್ ಬಂದಿಲ್ಲ, ಯಾಕಂದ್ರೆ ಇನ್ನು ಮಾತುಕತೆನೇ ಶುರುವಾಗಿಲ್ಲ. ಹಾಗಾಗಿ ಔಟ್ಕಮ್ ಬರೋದಲ್ಲಿ ಮಾರ್ನಿಂಗ್ ನೋಡೋಣ. ಇನ್ ಕೇಸ್ ಬಂದಿದ್ರೆ ಅಷ್ಟರಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ, ನೋಡ್ಬೋದು. ಗವರ್ನಮೆಂಟ್ ಮೇ ಈಸ್ ಡಿಫೆನ್ಸ್ ಟೆಂಡರ್ಸ್ ನಾರ್ಮ್ಸ್ ಟು ಅಟ್ರಾಕ್ಟ್ ಪ್ರೈವೇಟ್ ಪ್ಲೇಯರ್ಸ್. ಪ್ರೈವೇಟ್ ಪ್ಲೇಯರ್ಸ್ ಅನ್ನ ಡಿಫೆನ್ಸ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಲಿಕ್ಕೆ ಟೆಂಡರ್ಗೆ ಸಂಬಂಧಪಟ್ಟಂತ ನೀತಿಗಳಲ್ಲಿ ಬದಲಾವಣೆಯನ್ನ ಮಾಡಬಹುದು ಅನ್ನೋಂಥ ಸುದ್ದಿಗಳು ಬರ್ತಾ ಇದೆ. ಇನ್ನು ವೇದಾಂತ ಬಗ್ಗೆ ಒಂದು ಸುದ್ದಿ ಬಂದಿದೆ. ಕಂಪನಿ ಆಗಸ್ಟ್ 21ಕ್ಕೆ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ. ಸೆಕೆಂಡ್ ಇಂಟರಿಮ್ ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ 21ನೇ ತಾರೀಕು ಗೊತ್ತಾಗುತ್ತೆ ಡಿವಿಡೆಂಡ್ ಎಷ್ಟು ಕೊಡುತ್ತೆ ಅಂತ. ಹಾಗೆ ಕಾರ್ಡ್ ಡೇಟ್ ಅನ್ನು ಕೂಡ ಈಗಾಗಲೇ ಕಂಪನಿ ಮೆನ್ಷನ್ ಮಾಡಿಬಿಟ್ಟಿದೆ, ಆಗಸ್ಟ್ 27 ಅಂತ. ಆದರೆ ಎಷ್ಟು ಡಿವಿಡೆಂಡ್ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ, ಅದು 21ನೇ ತಾರೀಕು ಗೊತ್ತಾಗುತ್ತೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.